2,500 ಎಕರೆಯಲ್ಲಿ ಒಂದು ಹಿಡಿ ಮಣ್ಣು, ಯಾವ ಜಮೀನು ಯಾವ ಎಕರೆನಾದರೂ ಆಗಲಿ ಒಂದು ಹಿಡಿ ಹಿಂಗೆ ಮಣ್ಣು ಎತ್ಕೊಂಡ್ಬಿಟ್ಟು ಇದು ಬಂಜರು ಭೂಮಿ ಸ್ವಾಮಿ ಅಂತ ಹೇಳ್ಬಿಟ್ಟು ನನ್ನ ಜಮೀನು ನಾನು ಬಿಟ್ಕೊಟ್ಬಿಡ್ತೀನಿ. 2 ವರ್ಷ ಆಯಿತು ಮಾನ್ಯ ಶಾಸಕರೇ, ನೀವು ಹೇಳ್ತಾನೆ ಇದ್ದೀರಾ ನಾವು ರೈತರ ಪರ, ಕಾಂಗ್ರೆಸ್ಸು ರೈತರ ಪರ ಸರ್ಕಾರ, ನಾವು ರೈತರ ಪರ ಇರ್ತೀವಿ ಅಂತ. ಒಂದೇ ಒಂದು NOC ಕೊಟ್ಬಿಡಿ, ಬನ್ನಿ ನೋಡಿ ನಮ್ಮ ಭೂಮಿಗಳನ್ನ, ನೀನು ರೈತನಾಗಿರೋ ತಗೊಳಪ್ಪ, ನಿನ್ನ ಭೂಮಿ ತಗೊಳ್ಳಲ್ಲ ಅಂತ ಕೊಡಿ. ಕ್ವಿನ್ ಸಿಟಿಲಿ 5,800 ಎಕರೆ ತಗೊಂಡು ಕ್ವಿನ್ ಸಿಟಿಲಿ ಡೆವಲಪ್ಮೆಂಟ್ ಮಾಡಿದ್ರು. ಲಾಸ್ಟ್ ವೀಕ್ MB ಪಾಟೀಲ್ರು ಫೇಸ್ಬುಕ್ ಅಕೌಂಟಲ್ಲಿ ಹೇಳಿದ್ರು 1,200 ಕೋಟಿ ಬಂಡವಾಳ ಹೂಡಿಕೆ, 300 ಎಕರೆ ಅಲಾಟ್ಮೆಂಟ್ ಮಾಡಿದ್ದಾರೆ. ಎಷ್ಟು ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಮಾಡಿದ್ದಾರೆ ಗೊತ್ತಾ? ಬರೀ 200. ನೋಡಿ ಸರ್, ಇಲ್ಲಿ ನೀವು ಏನು ನೋಡ್ತಾ ಇದ್ದೀರಾ, 60-70 ಎಕರೆ ಪಾಲಿ ಹೌಸ್ ಏನಿದೆ, ಆ ಪಾಲಿ ಹೌಸಲ್ಲಿ 1 ಎಕರೆ ಆ್ಯಾವ್ರೇಜ್ ಇನ್ವೆಸ್ಟ್ಮೆಂಟ್ ಬಂದು 60-70 ಲಕ್ಷ. ನಾವು ಇಲ್ಲಿ ಜಿಪ್ಸೋಫಿಲಾ, ಜರ್ಬರ, ಕಾರ್ನೇಷನ್ಸು, ಸೇವಂತಿಯಲ್ಲಿ ಹಲವಾರು ಟೈಪ್ ಸೇವಂತಿ ಮತ್ತು ಕ್ಯಾಪ್ಸಿಕಮ್ಮು, ಇಂಥ ಎಕ್ಸ್ಪೋರ್ಟ್ ಕ್ವಾಲಿಟಿ ಬೆಳೆಗಳನ್ನ ಬೆಳೆದು, ನಾವು ರಿಸರ್ಚ್ ಮಾಡಿ ರಿಸ್ಕ್ ತಗೊಂಡು ಬೆಳೆದು ಇಲ್ಲಿ ನಾವು ಲಾಭ ಗಳಿಸ್ತಾ ಇರುವಂಥ ಭೂಮಿ. ಇಲ್ಲಿ ಭೂಮಿ ಬಂಗಾರದ ಬೆಲೆ ಇದೆ ಅಂತ ಒಂದೇ ಒಂದು ಉದ್ದೇಶಕ್ಕೆ ಇಷ್ಟೆಲ್ಲ ಅಭಿವೃದ್ಧಿ ಹೆಸರಲ್ಲಿ ನಾಟಕ ಮಾಡ್ತಾ ಇದ್ದಾರೆ. BJP ಆಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ, ಅವರಿಗೆ ನಿಜವಾಗ್ಲೂ ತಲೆಯಲ್ಲಿ ಏನು ಇಟ್ಕೊಂಡ್ರೆ ಗೊತ್ತಿಲ್ಲ. ಉದ್ಯೋಗ ಸೃಷ್ಟಿ, ಅಭಿವೃದ್ಧಿ ಅನ್ನೋ ಪರಿಕಲ್ಪನೆನೇ ಇಲ್ಲ ಅವರಿಗೆ, ಅಭಿವೃದ್ಧಿ ಅನ್ನೋ ಡೆಫಿನೇಷನ್ನೇ ಗೊತ್ತಿಲ್ಲ ಅವರಿಗೆ. ನಾವೂ ಎಲ್ಲ ಡಿಸೈಡ್ ಆಗಿದ್ದೀವಿ, ನಿಮ್ಮ ಮನೆ ಅಲ್ಲ ಸರ್ಕಾರದ ವಿಧಾನಸೌಧ ಮುತ್ತಿಗೆನೇ ನಮ್ಮ ಮುಂದಿನ ಗುರಿ. ನೀವೇನಾದರೂ ಇದನ್ನು ಕಂಟಿನ್ಯೂ ಮಾಡಿದ್ದೀರಾ ಅಂದರೆ ನಾವು ಸಾಯಿಸೋಕ್ಕೂ ಸಿದ್ಧ, ಸಾಯೋಕ್ಕೂ ಸಿದ್ಧ. ನಮಸ್ಕಾರ ಸ್ವಾಮಿ. ವೀಕ್ಷಕರೇ, ಈಗ ಗಮನಿಸ್ತಾ ಇರ್ಬೋದು, ನಾನೀಗ ಹಂದೇನಹಳ್ಳಿಯಲ್ಲಿರುವಂಥ ಒಂದು ಮನೆಯ ಮೇಲಿದ್ದೀನಿ. ಸರ್ಕಾರ ಹೇಳ್ತಾ ಇರುವಂಥ ವಾದ ಏನು ಇಲ್ಲಿನ ಭೂಸ್ವಾಧೀನಕ್ಕೆ ಅಂತ ಹೇಳಿದ್ರೆ, ಈ ಹಂದೇನಹಳ್ಳಿ ಭಾಗ ಕಂಪ್ಲೀಟ್ ಆಗಿ ಬರಡು ಭೂಮಾಗಿದೆ. ಇಲ್ಲಿ ಕೃಷಿಯನ್ನ ಬೆಳಿಲಿಕ್ಕೆ ಸಾಧ್ಯನೇ ಇಲ್ಲ, ಕೃಷಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಯಾವುದು ಕೂಡ ಕಂಪ್ಲೀಟ್ ಆಗಿ ಬಂಜರು ಭೂಮಾಗಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾನೀಗ ಗ್ರೌಂಡ್ ರಿಯಾಲಿಟಿನ ನಿಮಗೆ ತೋರಿಸಲಿಕ್ಕೆ ಪ್ರಯತ್ನವನ್ನ ಪಡ್ತೀನಿ. ನನ್ನ ಎಡಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು, ಕಂಪ್ಲೀಟ್ ಆಗಿ ನನ್ನ ಎಡಭಾಗ ರೇಷ್ಮೆ ಬೆಳೆಯನ್ನ ಬೆಳೆದಿರುವಂಥದ್ದು. ಯಾವ DK ಶಿವಕುಮಾರ್ ಆಗಿರ್ಬೋದು ಅಥವಾ MB ಪಾಟೀಲ್ರಾಗಿರ್ಬೋದು, ಎಲ್ಲರೂ ಕೂಡ ಏನು ಹೇಳ್ತಾರೆ, ಭೂ ಸ್ವಾಧೀನಕ್ಕೆ ಹೋದ್ರೆ ಇಲ್ಲ, ಅಲ್ಲಿ ಕೃಷಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಯಾವುದೇ ರೀತಿಯ ಬೆಳೆ ಬೆಳೆಯೋದಿಲ್ಲ, ಈ ಕಾರಣಕ್ಕಾಗಿ ನಾವು ಭೂಮಿಯನ್ನ ಸ್ವಾಧೀನ ಪಡಿಸ್ಕೋತಾ ಇದ್ವಿ, ಅಭಿವೃದ್ಧಿಯನ್ನ ಪಡಿಸ್ತೀವಿ ಅಂತ ಹೇಳ್ತಾ ಇದ್ರು. ಬಟ್ ನೀವು ಗಮನಿಸ್ತಾ ಇರ್ಬೋದು, ನೀವು ಕಂಪ್ಲೀಟ್ ಆಗಿ ಗ್ರೀನರಿ ಕಾಣಿಸ್ತಾ ಇದೆ, ಇದು ರೇಷ್ಮೆ ಬೆಳೆ. ಅದೇ ರೀತಿಯಾಗಿ ಎಡಕ್ಕೆ ಹೋದಂತಹ ಸಂದರ್ಭದಲ್ಲಿ ನಿಮಗೆ ಎಲ್ಲಾ ರೀತಿಯ ಕೃಷಿಗಳನ್ನ ಮಾಡ್ತಾ ಇರುವಂತಹ ರೈತರು ಕಾಣಿಸ್ತಾರೆ, ಪಾಲಿ ಹೌಸ್ಗಳು ಕಾಣಿಸುವಂಥದ್ದು. ಜೊತೆಗೆ ಇಲ್ಲಿ ಮುಖ್ಯವಾಗಿ ಹೂಗಳನ್ನ ಬೆಳೀತಾ ಇದ್ದಾರೆ. ಅಂದ್ರೆ ಯಾವ ರೀತಿಯ ಹೂಗಳು ಅಂತ ಹೇಳಿದ್ರೆ, ಈ ವಾಣಿಜ್ಯ ಬೆಳೆಗಳು ಅಂತ ಹೇಳ್ತಾರೆ, ಅಂದ್ರೆ ತುಂಬಾ ದುಬಾರಿ ಇರುವಂತಹ ಹೂಗಳನ್ನ ಬೆಳೀತಾ ಇರುವಂಥದ್ದು. ಸೊ ಇವರು ಕೂಡ ಅಭಿವೃದ್ಧಿ, ನಿಮಗೆ ರೈತರು ಅಂತ ಹೇಳಿದ್ರೆ ನಿಮಗೆ ಒಂದು ಇಮೇಜಿನ್ ಇರ್ಬೋದು, ಈ ನೇಗಿಲನ್ನ ಹೊತ್ಕೊಂಡು ಎಲ್ಲೋ ರೀತಿಯಲ್ಲಿ ಆ ಟೆಕ್ನಿಕಲ್ ಇಲ್ಲದೆ, ತಾಂತ್ರಿಕತೆಯನ್ನ ದೂರ ಇಟ್ಕೊಂಡು, ಯಾವುದೇ ರೀತಿಯಾಗಿ ತಾಂತ್ರಿಕತೆ ಇಲ್ಲದೆ ಏನು ಬೆಳೀತಾ ಇಲ್ಲ. ಇವರು ಕೂಡ ಅಭಿವೃದ್ಧಿ ಹೊಂದಿದ್ದಾರೆ ರೈತರು, ಮತ್ತೆ ತುಂಬಾ ಅಭಿವೃದ್ಧಿ ಹೊಂದು ಎಲ್ಲಾ ರೀತಿಯ ಟೆಕ್ನಾಲಜಿಗಳನ್ನ ಬಳಸ್ಕೊಂಡು ಇಲ್ಲಿ ಕೃಷಿಯನ್ನ ಮಾಡ್ತಾ ಇರುವಂಥದ್ದು ನೀವು ಗಮನಿಸ್ತಾ ಇರ್ಬೋದು. ಬಟ್ ಇಂತಹ ಭೂಮಿಯನ್ನ DK ಶಿವಕುಮಾರ್ ಆಗಿರ್ಬೋದು, MB ಪಾಟೀಲ್ರಾಗಿರ್ಬೋದು ಬಂಜರು ಭೂಮಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಗ್ರೌಂಡ್ ರಿಯಾಲಿಟಿ ಏನು ಅಂತ ಹೇಳಿದ್ರೆ, ಇದು ಕೃಷಿಗೆ ಯೋಗ್ಯವಾಗಿರುವಂತಹ ಭೂಮಿ. ಇದೇ ಕಾರಣಕ್ಕಾಗಿ ಇಲ್ಲಿನ ರೈತರು ಹೇಳ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ನಾವು ಭೂಮಿಯನ್ನ ಕೊಡುವುದಿಲ್ಲ, ತಲೆ ತಲಾಂತರದಿಂದ ನಾವು ಇಲ್ಲೇ ವಾಸ ಇದ್ದೀವಿ, ನಾವು ಈ ಭೂಮಿಯನ್ನ ಕಳೆದುಕೊಂಡ್ರೆ ಮತ್ತೆ ಎಲ್ಲಿಗೆ ಹೋಗ್ಬೇಕು ಅಂತ ಪ್ರಶ್ನೆಯನ್ನ ಕೇಳ್ತಾರೆ. ಇದ್ರ ಜೊತೆಗೆ ಸರ್ಕಾರ ಏನು ಹೇಳುತ್ತೆ, ಪರಿಹಾರವನ್ನ ಕೊಡ್ತೀವಿ ಅಂತ ಹೇಳುತ್ತೆ. ಬಟ್ ಪರಿಹಾರ ಯಾರಿಗೆ ಪರಿಹಾರ ಕೊಡೋದು, ಎಷ್ಟು ಕೊಡ್ತಾರೆ? ಕೊಡುವಂತ ಪರಿಹಾರದಲ್ಲಿ ಜೀವನವನ್ನ ಕಟ್ಕೊಳ್ಳಿಕ್ಕೆ ಸಾಧ್ಯನಾ? ಮತ್ತೆ ಒಂದು ಐಡೆಂಟಿಟಿಯ ಪ್ರಶ್ನೆ ಕಾಡ್ತಾ ಇದೆ ಇಲ್ಲಿನ ರೈತರಿಗೆ. ಏನು ಐಡೆಂಟಿಟಿಯ ಪ್ರಶ್ನೆ ಅಂತ ಹೇಳಿದ್ರೆ, ಯಾವುದೇ ಒಬ್ಬ ವ್ಯಕ್ತಿಗೆ ತನ್ನ ಊರಿನ ಬಗ್ಗೆ ಒಂದು ಅಭಿಮಾನ ಇರುತ್ತೆ, ತನ್ನ ಜಮೀನಿನ ಬಗ್ಗೆ ಒಂದು ಪ್ರೀತಿ ಇರುತ್ತೆ. ಸೊ ಇವರು ಈ ಊರನ್ನ ಬಿಟ್ಟು ಬೇರೆ ಊರಿಗೆ ಹೋಗ್ಬಿಟ್ರೆ ಅವರ ಐಡೆಂಟಿಟಿಯನ್ನ ಏನಂತ ಹೇಳ್ಕೊತಾರೆ? ಸೊ ಐಡೆಂಟಿಟಿ ಕೂಡ ಇಂಪಾರ್ಟೆಂಟ್ ಆಗುತ್ತಲ್ವಾ? ಸುಮಾರು ವರ್ಷಗಳಿಂದ ತಾತ, ಅಪ್ಪ, ಈಗ ಮಗ, ಮೊಮ್ಮಕ್ಕಳ ಜೊತೆಯಲ್ಲಿ ಬೆಳೀತಾ ಇರುವಂತಹ ಯಾವುದೇ ಒಬ್ಬ ವ್ಯಕ್ತಿ ನಾಳೆ ಬೆಳಗ್ಗೆ ಇದು ನಮ್ಮೂರಲ್ಲ, ನಾನು ಬೇರೆ ಊರಿಗೆ ಹೋಗ್ಬೇಕು ಅಂತ ಹೇಳಿದಾಗ ಆ ವ್ಯಕ್ತಿಗೆ ಏನಾಗಬಾರ್ದು? ಸೊ ಐಡೆಂಟಿಟಿ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಇದ್ರ ಜೊತೆಗೆ ಈ ಹಿಂದೆ ಸದನದಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಎಷ್ಟು ಎಕರೆ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳಲಾಗಿದೆ ಮತ್ತು ಎಷ್ಟು ಅಭಿವೃದ್ಧಿ ಪಡಿಸಿದ್ದೀರಿ, ಎಷ್ಟು ಹಂಚಿಕೆ ಆಗಿದೆ ಅಂತ ಪ್ರಶ್ನೆ ಬಂದಂತಹ ಸಂದರ್ಭದಲ್ಲಿ ಸರ್ಕಾರವೇ ಒಂದು ಉತ್ತರವನ್ನ ಕೊಡುತ್ತೆ.
ಆ ಉತ್ತರ ಏನು ಅಂತ ಹೇಳಿದ್ರೆ, ಆ ಉತ್ತರವನ್ನ ಕೇಳಿದ್ರೆ ನಿಮಗೂ ಕೂಡ ಶಾಕ್ ಆಗ್ಬೋದು. ಯಾಕೆ ಅಂತ ಹೇಳಿದ್ರೆ, ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. KIADB ವತಿಯಿಂದ 1,55,000 ಎಕರೆಯನ್ನ ಭೂ ಸ್ವಾಧೀನಪಡಿಸಿಕೊಳ್ಳಲಾಗಿದೆ. ಆದ್ರೆ ಇದುವರೆಗೂ ಆಗಿರೋದು ಎಷ್ಟು ಅಂತ ಹೇಳಿದ್ರೆ ಕೇವಲ 41,000 ಎಕರೆ ಮಾತ್ರ ಅಭಿವೃದ್ಧಿ ಮಾಡಿ ಹಂಚಿಕೆ ಮಾಡಲಾಗಿದೆ. KIDB ವಶಪಡಿಸಿಕೊಂಡಿರುವಂಥದ್ದು 1,55,000 ಎಕರೆ. ಬಟ್ ಅಭಿವೃದ್ಧಿ ಹೊಂದಿರುವಂಥದ್ದು ಕೇವಲ 41,000 ಎಕರೆ ಮಾತ್ರ ಅಂತ ಹೇಳ್ತಾ ಇರುವಂಥದ್ದು ಸ್ವತಃ ಸರ್ಕಾರ. ಅಂದ್ರೆ ಈಗಾಗಲೇ ವಶಪಡಿಸಿಕೊಂಡಿರುವಂತಹ ಜಮೀನುಗಳ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ಅಲ್ಲಿ ಅಭಿವೃದ್ಧಿನೂ ಕಾಣ್ತಾ ಇಲ್ಲ, ಮತ್ತೊಂದು ಕಾಣ್ತಾ ಇಲ್ಲ. ಮೇಲ್ನೋಟಕ್ಕೆ ಇದು ನೋಡ್ತಾ ಇದ್ರೆ, ಗಮನಿಸ್ತಾ ಇದ್ರೆ ಒಂದಂತೂ ಅರ್ಥ ಆಗ್ತಾ ಇದೆ, ಇದು ಯಾರದ್ದೋ ಮರ್ಜಿಗೋ ಅಥವಾ ಯಾರದ್ದೋ ಲಾಭಕ್ಕಾಗಿ ಕೆಲಸ ಮಾಡ್ತಾ ಇರುವ ರೀತಿಯಲ್ಲಿ. ಅಭಿವೃದ್ಧಿ ಅಂತ ಹೇಳಿದ್ರೆ ಏನು? ಅಭಿವೃದ್ಧಿ ಅಂದ್ರೆ ಬರೀ ಕಟ್ಟಡವನ್ನ ಕಟ್ಟೋದಾ, ಕಾಂಕ್ರೀಟ್ ರೋಡ್ ಅನ್ನ ಹಾಕೋದಾ ಅಂತ ರೈತರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದೇ ವಿಚಾರ ಮಾತನಾಡಲಿಕ್ಕೆ ಈ ಗ್ರಾಮಸ್ಥರು ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ ಬನ್ನಿ. ಸರ್ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಪರಶುರಾಮ್ ಅಂತ, ಆನೇಕಲ್ ತಾಲೂಕು ಸರ್ಜಾಪುರ ಬಳಿ ಮುತ್ತಾನಲ್ಲೂರು ಮತ್ತು ಅಂದನಹಳ್ಳಿ ಭಾಗದ ಗ್ರಾಮಸ್ಥ. ಇಲ್ಲಿ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಇಡೀ ಸರ್ಕಾರ ಒಂದೇ ಪ್ರಶ್ನೆ ಕೇಳ್ತಾ ಇದ್ದೇನು ಅಂದ್ರೆ, ಇಲ್ಲೆಲ್ಲವೂ ಕೂಡ ಭೂಮಿ ಸರಿ ಇಲ್ಲ ಅಂತ, ಒಂದು ಅಂದ್ರೆ ಬಂಜರು ಭೂಮಿ ಇದೆ ಅಂತ ಹೇಳಿ. ಸೊ ಏನ್ ಹೇಳ್ತೀರಾ ಅದಕ್ಕೆ? ಡಿ.ಕೆ. ಶಿವಕುಮಾರ್ ಆಗಲಿ, ಎಂ ಬಿ ಪಾಟೀಲ್ ಇವತ್ತು ಬೃಹತ್ ಕೈಗಾರಿಕಾ ಮಂತ್ರಿ ಆಗಲಿ, ಇಲ್ಲಿಗೆ ಬಂದ್ಬಿಡ್ಲಿ, ನಮ್ಮ 2,500 ಎಕರೆಯಲ್ಲಿ ಒಂದು ಹಿಡಿ ಮಣ್ಣು, ಯಾವ ಜಮೀನು ಯಾವ ಎಕರೆನಾದರೂ ಆಗಲಿ, ಒಂದು ಹಿಡಿ ಹಿಂಗೆ ಮಣ್ಣು ಎತ್ಕೊಂಡ್ಬಿಟ್ಟು ಇದು ಬಂಜರು ಭೂಮಿ ಸ್ವಾಮಿ ಅಂತ ಹೇಳ್ಬಿಡಿ, ನನ್ನ ಜಮೀನು ನಾನು ಬಿಟ್ಕೊಟ್ಬಿಡ್ತೀನಿ. ಒಂದೇ ಒಂದು ಸಣ್ಣ ಕಲ್ಲು, ನೀವು ಕೆಳಗಡೆ ಬಂದ್ರೆ ತೋರಿಸ್ತೀನಿ, ಒಂದೇ ಒಂದು ಸಣ್ಣ ಕಲ್ಲುಗೂ ಸಹ ಸಿಗೋದಿಲ್ಲ. ಅಷ್ಟು ಫಲವತ್ತಾದ ಭೂಮಿನ ಕಾಂಕ್ರೀಕರಣ ಮಾಡಿ, ಇರ್ರಿವರ್ಸಬಲ್ ಡ್ಯಾಮೇಜ್ ಅದು. ಒಂದು ಸಲ ಕಾಂಕ್ರೀಕರಣ ಮಾಡಿದ್ರೆ ನಿಮ್ಗೆ ಆವತ್ತು ವಾಪಸ್ ನೀವು ಅದನ್ನು ಕೃಷಿ ಭೂಮಿಯಾಗಿ ಮಾಡೋಕ್ಕಾಗೋದೇ ಇಲ್ಲ. ಸೊ ಇದು ಯಾವುದೇ ಕಾರಣಕ್ಕೂ ಬಂಜರು ಭೂಮಿ ಅಲ್ಲ, ಇದು ಕೃಷಿ ಯೋಗ್ಯ ಭೂಮಿ, ಕೈಗಾರಿಕಾ ಯೋಗ್ಯ ಭೂಮಿ ಅಂತೂ ಅಲ್ಲವೇ ಅಲ್ಲ. ಇಲ್ಲಿ ಕೃಷಿಯನ್ನ ಯಾರು ಕೂಡ ಮಾಡ್ತಾ ಇಲ್ಲ ಅಂತ ಒಂದು ಆರೋಪ ಮಾಡ್ತಾ ಇದ್ರು. ಅಂದ್ರೆ ಕೃಷಿ ಯಾರು ಮಾಡ್ತಾ ಇಲ್ಲ, ಈ ಕಾರಣಕ್ಕಾಗಿ ಅಭಿವೃದ್ಧಿ ಅಂತ ಹೇಳ್ತಾ ಇರುವಂಥದ್ದು. ಹಾಗಾದ್ರೆ ಅಭಿವೃದ್ಧಿ ಮಾಡಬಾರ್ದಾ ಅಂತ ಕೂಡ ಪ್ರಶ್ನೆ ಬರುತ್ತಲ್ವಾ? ತುಂಬ ಪ್ರಶ್ನೆ ಅಂತೂ ತುಂಬ ಚೆನ್ನಾಗಿದೆ. ಅಭಿವೃದ್ಧಿ ಮಾಡಬಾರ್ದಾ? ರೈತರು ಅಭಿವೃದ್ಧಿಗೆ ವಿರೋಧಿಗಳ ಅಲ್ವಲ್ಲ? ನಾವು ಹೇಳಿದ್ವಾ ಮಾಡಬೇಡಿ ಅಂತ ಹೇಳಿದ್ವಾ? ಏನು KDB ಸಂಸ್ಥೆ ಏನಕ್ಕಿರೋದು? ಇಂಡಸ್ಟ್ರಿ ಡೆವಲಪ್ಮೆಂಟ್ ಮಾಡಿ ಕೈಗಾರಿಕೆಗಳಿಗೆ ಹಂಚಿಕೆ ಮಾಡೋದಕ್ಕಿರೋದು. ನಾವು ಅಭಿವೃದ್ಧಿಗೆ ವಿರೋಧಿಗಳಾಗಿದ್ರೆ, ರೈತರು ಕರ್ನಾಟಕದಲ್ಲಿ ರೈತರು ಅಭಿವೃದ್ಧಿಗೆ ವಿರೋಧಿಗಳಾಗಿದ್ರೆ 1,55,000 ಎಕರೆ ಭೂಸ್ವಾಧೀನ ಮಾಡ್ಕೊಳಕ್ಕೆ ಬಿಡ್ತಾ ಇರಲಿಲ್ಲ. ಏನಕ್ಕೆ ಬಿಟ್ಟರು? ಅಯ್ಯೋ, ಕಾರ್ಖಾನೆ ನಿರ್ಮಿಸ್ತಾರೆ, ಎಂಪ್ಲಾಯ್ಮೆಂಟ್ ಕೊಡ್ತಾರೆ, ಲೋಕಲ್ ಎಂಪ್ಲಾಯ್ಮೆಂಟ್ ಕೊಡ್ತಾರೆ ಅನ್ನೋ ಉದ್ದೇಶದಿಂದ ಕೊಟ್ಟಿದ್ದಾರೆ. 1,55,000 ಎಕರೆಯಲ್ಲಿ ಅವರು ಬರೀ 41,607 ಎಕರೆ ಹಂಚಿಕೆ ಮಾಡಿ ಅಂದರೆ ಎಷ್ಟಾಯಿತು? ಬರೀ 27% ಮಾತ್ರ ಹಂಚಿಕೆ ಮಾಡಿ. ಇನ್ನು ಎಷ್ಟಿದೆ ಅವ್ರ ಹತ್ರ? ಹಂಗಾದ್ರೆ 1,13,000 ಎಕರೆ ಹಂಗೆ ಇಟ್ಕೊಂಡಿದ್ದಾರೆ. 67% ಹಂಗೆ ಇಟ್ಕೊಂಡಿದ್ದಾರೆ. ಇದರ ಹೆಸರು ಲ್ಯಾಂಡ್ ಬ್ಯಾಂಕ್. ಸ್ವಾಮಿ, ಮತ್ತೆ ಬಡ ರೈತರ ಜಮೀನು ಎತ್ಕೊಂಡು ನಿಮ್ಮ ತೆಂಕೆಯಲ್ಲಿ ಇಟ್ಕೊಳ್ಳೋ ಬದಲು ಮೊದಲು ಅದನ್ನು ಡೆವಲಪ್ ಮಾಡಿ ಹಂಚಿಕೆ ಮಾಡಿ ಸ್ವಾಮಿ, ಉದ್ಯೋಗ ಸೃಷ್ಟಿ ಮಾಡಿ. ಇಲ್ಲ ಹೋದ್ರೆ ಹೋಗ್ಲಿ, ಇದುವರೆಗೆ ನೀವು ಶ್ವೇತಪತ್ರ ಏನಾದರೂ ಕೊಟ್ಟಿದ್ದೀರಾ? ಎಷ್ಟು ದಿನದ? 2 ವರ್ಷದಿಂದ ನಮ್ಮದು ಅಕ್ವಿಸಿಷನ್ ಫಸ್ಟು ಮಾರ್ಚ್ 2024 ಕೇಳ್ತಾನೆ ಇದ್ದೀವಿ. ಶ್ವೇತಪತ್ರ ಕೊಟ್ಟಿದ್ದೀರಾ? ಇಷ್ಟು ಜಾಗ ಅಕ್ವೈರ್ ಮಾಡ್ಕೊಂಡಿದ್ದೀವಿ, ಇಷ್ಟು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬಂದಿದೆ, ಇಷ್ಟು ಉದ್ಯೋಗ ಸೃಷ್ಟಿಯಾಗಿದೆ, ಇಷ್ಟು ಲೋಕಲ್ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀವಿ ಅಂತ ವಿಧಾನಸೌಧದಲ್ಲಿ ಹಾರಿಕೆ ಉತ್ತರ ಕೊಡ್ತಾರೆ. 60-70% ಗ್ರೂಪ್ ಡಿ ಏನೋ ಲೋಕಲ್ ಏನೋ ಕನ್ನಡಿಗರಿಗೆ ಕೊಡಬೇಕು, ಗ್ರೂಪ್ ABC-ಗೆ 70% ರಿಸರ್ವೇಷನ್ ಕೊಡಬೇಕು. ಅದನ್ನು ಡೇಟಾ ಕೊಡಿ ಸ್ವಾಮಿ, ಕೊಟ್ಬಿಡಿ ಡೇಟಾ. ಲೋಕಲ್ ಎಂಪ್ಲಾಯ್ಮೆಂಟ್ ಏನಾದರೂ ನೀವು ಅಷ್ಟು ಕೊಟ್ಟಿದ್ದೀರಾ? ಇವಾಗ ಆನೇಕಲ್ ತಾಲೂಕಲ್ಲಿ ಜಮೀನು ಕಳ್ಕೊಡೋ ಜಾಗಕ್ಕೆ ನಮ್ಮ ಆನೇಕಲ್ ತಾಲೂಕಲ್ಲಿ ಬೊಮ್ಮಸಂದ್ರ, ವೀರಸಂದ್ರ, ಅತ್ತಿಬೆಲೆ, ಜಿಗಣಿ ಮತ್ತೆ ರೀಡೆವಲಪ್ ಮಾಡಿ ಅಡಿಷ್ನಲ್ ಅಕ್ವಿಸಿಷನ್ ಮಾಡಿ ಟೋಟಲ್ 8 ಸಲ ಅಕ್ವೈರ್ ಮಾಡಿದಾರಲ್ಲ. ಈ 8 ಸಲ ಅಕ್ವೈರ್ ಮಾಡಿರೋ ಜಾಗದಲ್ಲಿ ನಮ್ಮ ಸ್ಥಳೀಯರಿಗೆ, ಓಕೆ ಆನೇಕಲ್ ತಾಲೂಕೆ ಬೇಡ, ಕರ್ನಾಟಕದ ಜನಕ್ಕೆ, ಎಲ್ಲರೂ ಸ್ಥಳೀಯರೇ, ಕರ್ನಾಟಕದ ಜನಕ್ಕೆ ಇಷ್ಟು ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀವಿ. ಆ 70% 80% ಕ್ಯಾಟಗರಿ ಇದೆ, ಅದರದ್ದು ಡಾಕ್ಯುಮೆಂಟ್ ಬಿಟ್ಬಿಡಿ ಸ್ವಾಮಿ. ನಾವೇ ನಮ್ಮ ತಾಲೂಕಿನ ಜನಕ್ಕೆ, ಕರ್ನಾಟಕದ ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಬೇಕಾದ್ರೆ ನಮ್ಮ ಜಮೀನು ಹೋದ್ರೂ ಬಿಟ್ಕೊಟ್ಬಿಡುತ್ತೆ. ಬಟ್ ಮಾಡ್ತಾರಾ? ಮಾಡೋದಿಲ್ಲ. ಅವ್ರಿಗೇನು ಉದ್ದೇಶ? ಏನು? ಅಭಿವೃದ್ಧಿ ಹೆಸರು ಹೇಳಬೇಕು, ರೈತರನ್ನ ಅಭಿವೃದ್ಧಿ ವಿರೋಧಿಗಳಾಗಿ ಬಿಂಬಿಸಬೇಕು, ತಗೊಂಡು ಇಟ್ಕೊಬೇಕು ಲ್ಯಾಂಡ್ ಬೇಕು. ಈ 2,500 ಎಕರೆಲಿ ಸ್ವಿಫ್ಟ್ ಸಿಟಿ ಅನ್ನೋ ಒಂದು ಯೋಜನೆನ ಕಾನ್ಸೆಪ್ಚುಲೈಸ್ ಮಾಡಿದ್ದಾರೆ. ಏನು? ಸಾಫ್ಟ್ವೇರು, ಇನ್ನೋವೇಷನ್ನು, ಫೈನಾನ್ಸ್ ಅಂತ. ಅದ್ರ ಜೊತೆ ರೆಸಿಡೆನ್ಷಿಯಲ್ ಕಾಂಪ್ಲೆಕ್ಸು ಕಟ್ತಾರಂತೆ, ಸ್ಕೂಲು, ಮಾಲು, ಒಂದು ಸಿಟಿ, ಪ್ರಾಪರ್ ಸಿಟಿ ಕಟ್ತಾರಂತೆ. ಉದ್ಯೋಗ ಸೃಷ್ಟಿ ಎಷ್ಟು ಮಾಡ್ತಾರೆ ಅಂತ ಫಸ್ಟೇ ಹೇಳ್ಬೇಕಲ್ವಾ? ಎಷ್ಟಪ್ಪ ಇದೆ? 2,500 ಎಕರೆಲ್ಲಿ ಏನು 10 ಲಕ್ಷ ಎಂಪ್ಲಾಯ್ಮೆಂಟ್ ಕೊಡ್ತಾರೆ? ಹೇಳೋದಿಲ್ಲ. ಫಸ್ಟ್ ಜಮೀನು ಕೊಟ್ಟುಬಿಡಿ, ಆಮೇಲೆ ನಾವು ಅದನ್ನು ನೆಕ್ಸ್ಟ್ ಲೆವೆಲಲ್ಲಿ ಹೋಗಿ ಹೇಳ್ತೀವಿ. ಯಾಕೆ ಸ್ವಾಮಿ ನಾವು ಕೊಡಬೇಕು? ಮತ್ತು ಉದ್ಯೋಗ ಸೃಷ್ಟಿ ಇಷ್ಟು ಭರವಸೆ ಅಂತ ಕೊಡದೇ ಇದ್ದ ಮೇಲೆ ನಾವು ಯಾಕೆ
ನಾವು ಕೊಡ್ತಾ ಇಲ್ವಾ? ಈ ಒಂದು ಪಾಲಿ ಹೌಸ್ಗೆ 40 ಲಕ್ಷ ಎಲ್ಲಿ ತರ್ತಾನೆ ರೈತ? ಒಂದು 40 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಪ್ರತಿದಿನ 20 ಜನ ಎಂಪ್ಲಾಯ್ಮೆಂಟು, 40 ಲಕ್ಷ ಎಂಪ್ಲಾಯ್ಮೆಂಟ್ಗೆ. ಇವ್ರು ಮಾಡ್ಲೇನು ಗೊತ್ತಾ? ಸರ್ಕಾರದ ಮಾಡ್ಲು. ಈ ನಡುವೆ ಕ್ವಿನ್ ಸಿಟಿಲಿ 5800 ಎಕರೆ ತಗೊಂಡು ಕ್ವಿನ್ ಸಿಟಿಲಿ ಡೆವಲಪ್ಮೆಂಟ್ ಮಾಡಿದ್ರು. ಲಾಸ್ಟ್ ವೀಕ್ ಎಂ ಬಿ ಪಾಟೀಲ್ರ ಫೇಸ್ಬುಕ್ ಅಕೌಂಟಲ್ಲಿ ಹೇಳಿರೋದು 1200 ಕೋಟಿ ಬಂಡವಾಳ ಹೂಡಿಕೆ, 300 ಎಕರೆ ಅಲಾಟ್ಮೆಂಟ್ ಮಾಡಿದ್ದಾರೆ. ಎಷ್ಟು ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಮಾಡಿದ್ದಾರೆ ಗೊತ್ತಾ? ಬರೀ 200 ಎಂಪ್ಲಾಯ್ಮೆಂಟ್ಗೆ 300 ಎಕರೆ ಅಲೋಕೇಟ್ ಮಾಡಿಬಿಡ್ತಾರೆ. ನಾವು 200 ಎಕರೆ ಇವತ್ತಿನ ಪರಿಸ್ಥಿತಿಲಿ ಪಾಲಿ ಹೌಸಲ್ಲಿ 200 ಎಕರೆ ಹಾಕೊಂಡ್ರೆ ಸ್ವಾಮಿ ಒಂದು ಎಕರೆಗೆ ಒಂದು ಕೋಟಿ ಖರ್ಚಾಗಲ್ಲ. 40 ಲಕ್ಷ ಖರ್ಚಾದ್ರೆ ನಾವು ಕನಿಷ್ಠ ಒಂದು ಅದೇ 200 ಕೋಟಿಗೆ 1000-2000 ಎಂಪ್ಲಾಯ್ಮೆಂಟ್ ಕೃಷಿಕರ ಡೆವಲಪ್ ಮಾಡ್ತೀವಿ. ಸೊ ನಾವು ಮಾಡೋ ಎಂಪ್ಲಾಯ್ಮೆಂಟ್ ಜನ್ರೇಷನ್ ನಿಮ್ಗೆ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಅಲ್ಲ. ನೀವು 300 ಎಕರೆ ಟೊಯಾಟೋ ಕಿರ್ಲೋಸ್ಕರ್ ಕಂಪನಿಗೆ ಅಲಾಟ್ ಮಾಡಿ ಅವನೊಂದು 1200 ಎಕರೆ ಬಂಡವಾಳ ಹೂಡಿಕೆ ಹಾಕಿ ಒಂದು 200 ಜನಕ್ಕೆ ಎಂಪ್ಲಾಯ್ಮೆಂಟ್. ಅದು ಯಾರಿಗೆ ಕೊಡ್ತಾರೆ ಎಂಪ್ಲಾಯ್ಮೆಂಟ್ ಜನ್ರೇಷನು? ಯಾರೋ ಓದ್ಕೊಂಡಿರೋ ITI ಫಿಟ್ಟರು ಡಿಪ್ಲೊಮೋ ಇಲ್ಲ ಓದ್ಕೊಂಡಿರೋರು ಕೊಡ್ತಾರೆ. ನಾವ್ಯಾರು ಕೊಡ್ತೀವಿ? ರೆಟ್ಟೆಲಿ ಏನೋ ತೋಳಲ್ಲಿ ಬಲ ಇರೋರಿಗೆ, ಓದ್ಕೊಳ್ದೇ ಇರೋರಿಗೆ ಎಂಪ್ಲಾಯ್ಮೆಂಟ್ ಜನ್ರೇಷನ್ ನಾವು ಕೊಡ್ತಾ ಇರೋದು. ನೀವು ಅದು ಏನು ಹೇಳಿ, ಸುಮಾರು ಜನ ಇವತ್ತು ಹೇಳ್ತಾ ಇದ್ದಾರೆ, ಬಿಡದಿಲ್ಲೂ ಮಾತಾಡ್ತಾ ಇದ್ದಾರೆ, ಸ್ವಾಮಿ ಉತ್ತರ ಕರ್ನಾಟಕದಲ್ಲಿ ಡೆವಲಪ್ಮೆಂಟ್ ಮಾಡಿ ಹೇಳಿ. ಬೆಂಗಳೂರು ಸುತ್ತಮುತ್ತ ಇರುವಂತ ಪ್ರದೇಶಗಳ ಮೇಲೆ ಸರ್ಕಾರ ಕಣ್ಣು ಹಾಕಿರುವಂತ ಕಾಣಿಸ್ತಾ ಇರುವಂತದ್ದು. ಈ ಹಿಂದೆ ದೇವನಹಳ್ಳಿ ಭಾಗದಲ್ಲಿ ರೈತರು ಕೂಡ ಪ್ರತಿಭಟನೆ ನಡೆಸಿದ್ರು, ಚನ್ನರಾಯಪಟ್ಟಣ ಆ ಭಾಗದಲ್ಲಿ ಪ್ರತಿಭಟನೆ ನಡೆಸಿದ್ರು, ಸರ್ಕಾರ ಕೈ ಬಿಡ್ತು. ಈಗ ಬಿಡದಿ ಟೌನ್ಶಿಪ್ ವಿಚಾರ ದೊಡ್ಡ ಚರ್ಚೆಗೆ ಬರ್ತಾ ಇದೆ. ಈ ಕಡೆ ಬಂದಿದ ತಕ್ಷಣ ಈಗ ಆನೇಕಲ್ ಅಂತ ಕಾಣಿಸ್ತದೆ. ಅಂದ್ರೆ ಬೆಂಗಳೂರು ಸುತ್ತಮುತ್ತ ಇರುವಂತ ಪ್ರದೇಶಗಳನ್ನ ಮಾತ್ರ ಸರ್ಕಾರ ಡೆವಲಪ್ ಮಾಡ್ತಾ ಇದೆ. ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚರ್ಚೆ ಬರ್ತಾ ಇತ್ತು, ಉತ್ತರ ಕರ್ನಾಟಕ ಏನ್ ಮಾಡ್ತಾ ಇದೆ ಅಂತ. ಉತ್ತರ ಕರ್ನಾಟಕದಲ್ಲಿ ಡೆವಲಪ್ಮೆಂಟ್ ಮಾಡ್ಬೋದಲ್ವಾ ಅಂತ. ಉತ್ತರ ಕರ್ನಾಟಕದಲ್ಲಿ ಡೆವಲಪ್ಮೆಂಟ್ ಮಾಡೋದಕ್ಕೆ ಅಲ್ಲಿ ಒಂದು ಎಕರೆ 10 ಲಕ್ಷಕ್ಕೆ ಸಿಗುತ್ತೆ ಸ್ವಾಮಿ. ಅಲ್ಲಿ ಏನು ಬರುತ್ತೆ? 10 ಲಕ್ಷ ಎಕರೆ ಡೆವಲಪ್ಮೆಂಟ್ ಮಾಡ್ಬಿಟ್ಟು ಹಂಚಿಕೆ ಮಾಡಿದ್ರೆ ಅವ್ನು ಯಾರೋ ಇಂಡಸ್ಟ್ರಿ ಬರೋನು 30 ಲಕ್ಷ ಕೊಡ್ತಾನೆ. ಇಲ್ಲದೆ ಬಿಡದಿಲ್ಲಿ 2.5 ಕೋಟಿ ಒಂದು ಎಕರೆಗೆ ಕೊಟ್ಬಿಟ್ಟು ತೊಗೊಂಬಿಟ್ಟು ಡೆವಲಪ್ಮೆಂಟ್ ಹಂಚಿದ್ರೆ 10 ಕೋಟಿ ವಾಪಸ್ ಇನ್ ರಿಟರ್ನ್ ಬರುತ್ತೆ. ಅದರಲ್ಲಿ ಒಂದು 3-4 ಕೋಟಿ ಈ ರಾಜಕಾರಣಿಗಳು ಅಧಿಕಾರಿಗಳೆಲ್ಲ ಹಂಚ್ಕೊಂಬೋದಲ್ವ. ಉತ್ತರ ಕರ್ನಾಟಕದಲ್ಲಿ ಡೆವಲಪ್ ಮಾಡಿದ್ರೆ ಈ ಥರ ಲಾಬಿ ಮಾಡೋಕ್ಕಾಗಲ್ಲ. ಇಲ್ಲಿ ಭೂಮಿ ಬಂಗಾರದ ಬೆಲೆ ಇದೆ ಅಂತ ಒಂದೇ ಒಂದು ಉದ್ದೇಶಕ್ಕೆ ಇಷ್ಟೆಲ್ಲ ಅಭಿವೃದ್ಧಿ ಹೆಸರಲ್ಲಿ ನಾಟಕ ಮಾಡ್ತಾ ಇದ್ದಾರೆ. ಇವತ್ತು ಇಲ್ಲೇ ಬಿಲಾಪುರ ಅನ್ನೋ ಜಾಗ ಇದೆ, ಅಲ್ಲಿ ಬನ್ನಿ. ಬೆಳಗ್ಗೆ 5 ಗಂಟೆಯಿಂದ ನಾವು ನಮ್ಮ ಕಾರುಗಳಲ್ಲಿ, ನಮ್ಮ ಗಾಡಿಗಳಲ್ಲಿ ಹೋಗಿ ಉದ್ಯೋಗಸ್ಥರನ್ನ, ನಮ್ಮ ಕೃಷಿ ಕಾರ್ಮಿಕರನ್ನ ಕರ್ಕೊಂಬರ್ತೀವಿ. ಅವರು ಯಾವ ಕಡೆ ಅಂದರೆ ಉತ್ತರ ಕರ್ನಾಟಕ ಒಂದು 50% ಉತ್ತರ ಕರ್ನಾಟಕದವರು, ಇನ್ನೊಂದು 30% ಆಂಧ್ರದವರು, ಆಂಧ್ರ ಅಟ್ಯಾಚ್ಡು, ತಮಿಳ್ನಾಡು ಅಟ್ಯಾಚ್ಡು, ತಮಿಳ್ನಾಡು ಒಂದು 30%, ಇನ್ನೊಂದು 20% ಹಿಂದಿಯವರು ಇದ್ದಾರೆ. ಒಂದು 5,000 ಜನ ಎಲ್ಲಿಂದನೋ ಉತ್ತರ ಕರ್ನಾಟಕದಲ್ಲಿ ಬಂದು, ನೆನ್ನೆ ಪಾಪ ತೋಟದಲ್ಲಿ ನೋಡ್ತಾ ಇದ್ದೆ, ನಮ್ಮ ಸ್ನೇಹಿತರ ತೋಟಕ್ಕೆ ಹೋಗಿದ್ದೆ. ಒಂದು 10 ವರ್ಷ 12 ವರ್ಷದ ಮಕ್ಕಳು ಸ್ಕೂಲ್ಗೆ ಹೋಗೋದು ಬಿಟ್ಟು ಎಲ್ಲಿಂದನೋ ವಲಸೆ ಬಂದು ನಮ್ಮ ಇದರಲ್ಲಿ ಕಲ್ಸೋಕ್ಕಾಗಲ್ಲ. ಯಾಕಂದರೆ ಇವತ್ತು ಇಲ್ಲಿರ್ತಾರೆ, ನಾಳೆ ಉತ್ತರ ಕರ್ನಾಟಕಕ್ಕೆ ಹೋಗ್ಬೋದು ಅವ್ರು ವಾಪಸ್ಸು. ಈ ಗ್ಯಾರಂಟಿಯಿಂದ ಆ ಮಕ್ಕಳಿಗೆ ಉದ್ಯೋಗ ಕೊಡ್ಸೋಕ್ಕೂ ಆಗ್ದಲ್ಲ ಪರಿಸ್ಥಿತಿಯಲ್ಲಿ. ಏನೋ ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ಬೆಂಗಳೂರಲ್ಲಿ ಮಾತ್ರ ಅಭಿವೃದ್ಧಿ ಮಾಡ್ತೀವಿ ಅಂತ ಅವ್ರನ್ನೂ ಪಾಪ ಇಲ್ಲಿ ತೊಗೊಂಬಂದು ಇಲ್ಲಿ ಸ್ಲಮ್ಗಳಲ್ಲಿ, ಸಣ್ಣ ಮನೆಗಳಲ್ಲಿ ಅವರ ಜಮೀನು, ಅವ್ರು ಕೃಷಿ ಮಾಡೋದು ಬಿಟ್ಟು ಕೃಷಿಗೆ ಉತ್ತೇಜನ ಕೊಡೋದು ಬಿಟ್ಟು ಈ ಸರ್ಕಾರಗಳು ಅವ್ರನ್ನೂ ಕೆಡಿಸ್ತಾ ಇದ್ದಾರೆ, ನಮ್ಮನ್ನು ಕೆಡಿಸ್ತಾ ಇದ್ದಾರೆ. ನಮ್ಮನ್ನು ಸೋಂಬೇರಿಗಳು ಮಾಡ್ತಾ ಇದ್ದಾರೆ. ದುಡ್ಡು ಕೊಟ್ಬಿಟ್ಟು ಸೋಂಬೇರಿಗಳು ಮಾಡ್ತಾರೆ. ನನಗೆ ದುಡ್ಡು ಬಂದಿರೋ ಅಹಂಕಾರ, 2.5 ಕೋಟಿ ಒಂದು ಎಕರೆಗೆ ಬಂದರೆ ನನಗೆ 2-3 ವರ್ಷ ಮದ ನಿಲ್ಲಲ್ಲ. ಮನುಷ್ಯ ಸಹಜ ಗುಣ ಅದು. 2-3 ವರ್ಷ ನನಗೆ ಇದು ನಿಲ್ಲೋದಿಲ್ಲ. ನನ್ನ ಕೈಯಲ್ಲಿ ದುಡ್ಡಿದ ಅನ್ನೋ ಮದ ಬರುತ್ತೆ ಮನುಷ್ಯನಿಗೆ. ಇದು ಮನುಷ್ಯನ ಸಹಜ ಗುಣ. ರಾಜಕಾರಣಿಗಳಿಗೆ 1000 ಕೋಟಿ, ನಾರ್ಮಲ್ ಮನುಷ್ಯನಿಗೆ 3 ಕೋಟಿ ಸಾಕು ಅವನು ಹಾಳಾಗೋದಕ್ಕೆ. ಹಾಳಾಗಿ 3 ವರ್ಷ ಆದಮೇಲೆ ತಿರುಪಿ ಹತ್ತಾನೆ. ಸೆಕ್ಯೂರಿಟಿ ಕೆಲಸ ಕೊಡ್ರಪ್ಪ, ಸಿಟಿಲಿ ಕೆಲಸ ಕೊಡ್ರಪ್ಪ, ಹೆಣ್ಮಕ್ಳು ಟಾಯ್ಲೆಟ್ ಕೆಲಸ ಕೊಡ್ರಮ್ಮ, ಪಾತ್ರೆ ತೊಳೆ ಕೊಡ್ರಮ್ಮ ಅಂತ ಬೇಡ್ಕೊಳ್ಳೋ ಪರಿಸ್ಥಿತಿ. ನಾನು ಸ್ವಲ್ಪ ದಿನ ವರ್ತೂರಲ್ಲಿ ಇದೇ ಥರ ಅಭಿವೃದ್ಧಿ ಹೆಸರಲ್ಲಿ ಅಪಾರ್ಟ್ಮೆಂಟ್ಗಳೆಲ್ಲ ಕಟ್ಟಿದ್ದಾರೆ. ನಮ್ಮ ಮನೆಗಳಲ್ಲೇ ಬರೋ ಕೆಲಸದವರಲ್ಲ ಯಾರು ಗೊತ್ತಾ? ಲೋಕಲ್ ಸಿಟಿಸನ್ಸ್ ಅವ್ರ ಜಮೀನೆಲ್ಲ ಕಳೆದುಕೊಂಡು ಇರೋ ದುಡ್ಡೆಲ್ಲ ಖರ್ಚು ಮಾಡಿಕೊಂಡು ಇವತ್ತು ಒಂದು ಮನೇಲಿ ಒಂದು 2,000 ಮುಸ್ರೆ ತಿಕ್ಕ ಕೆಲಸಕ್ಕೆ ಒಂದು ದಿನಕ್ಕೆ ಒಂದು 4-5 ಮನೆ ಮಾಡಿಕೊಂಡು ಒಂದು 10,000-15,000 ಸಂಪಾದನೆ ಮಾಡೋ ಪರಿಸ್ಥಿತಿಲಿ ಒಂದು ಕಾಲದಲ್ಲಿದ್ದ ಭೂಮಾಲೀಕರು ಬಂದಿದ್ದಾರೆ. ಇದೇ ಎಲ್ಲ ಭೂ ಸ್ವಾಧೀನಗಳಲ್ಲಿ ಇದೆ ವಸ್ತುಸ್ಥಿತಿ. 20% ಮಾತ್ರ ರೈತರು ಮಾತ್ರ ಬರೋ ದುಡ್ಡನ್ನು, ಪರಿಹಾರವನ್ನು ಉಪಯೋಗಿಸ್ಕೊತಾರೆ. ಮಿಕ್ಕಿದ 80% ಸರ್ಕಾರಗಳಂತೂ ಏನೂ ಯೋಚನೆ ಮಾಡೋದಿಲ್ಲ. ಅವ್ರಿಗೇನು ದುಡ್ಡು ತೊಗೊಬೇಕು, ಇವರು ಜಮೀನು ತೊಗೊಬೇಕು, ದುಡ್ಡು ಬಿಸಾಗಬೇಕು. ಆ ದುಡ್ಡನ್ನು ಅವ್ರು ಏನು ಮಾಡ್ತಾರೆ? ಉಪಯೋಗಿಸ್ಕೊತಾರೆ, ಚೆಲ್ತಾರ, ದುಂದು ವೆಚ್ಚ ಮಾಡ್ತಾರೆ, ಕುಡಿತಾರ. ಅವ್ರಿಷ್ಟ, ಅದು ನಮಗೆ ಸಂಬಂಧನೇ ಇಲ್ಲ ಅನ್ನೋ ಒಂದು ಲೆಕ್ಕ ಇವ್ರದ್ದು ರಾಜಕಾರಣಿಗಳಿಗೆ ಆಗುತ್ತೆ.
ಕೊನೆ ಪ್ರಶ್ನೆ, ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಂತ? ಅಭಿವೃದ್ಧಿ ಮಾಡಿ ಸ್ವಾಮಿ. ನಾವು ನಿಜವಾಗ್ಲೂ ಎಂ ಬಿ ಪಾಟೀಲ್ರೇ, ಡಿ ಕೆ ಶಿವಕುಮಾರ್ ಅವರೇ, ನಾವೇನು ಅಭಿವೃದ್ಧಿಗೆ ವಿರೋಧಿಗಳಲ್ಲ. ಮೊದಲು ಅಭಿವೃದ್ಧಿಯ ಡೆಫಿನಿಷನ್ ತಗೊಳ್ಳಿ. ಒಂದು ಉದ್ಯೋಗ ಸೃಷ್ಟಿಯಾಗೋ ಒಂದು ಕ್ಷೇತ್ರವನ್ನು ಕೃಷಿ ಅಂತ, ಇವತ್ತು 60% ಜನ ಭಾರತದಲ್ಲಿ ಕೃಷಿಯನ್ನೇ ನಂಬಿಕೊಂಡಿದ್ದಾರೆ. ಆ ಕ್ಷೇತ್ರಕ್ಕೆ ನೀವು ಉತ್ತೇಜನ ಕೊಟ್ಟು ಎಕ್ಸ್ಪೋರ್ಟ್ ಕ್ವಾಲಿಟಿ ಒಂದು ಏನು ಹಣ್ಣು ತರಕಾರಿ ಸೊಪ್ಪು ಸೊದೆ ಎಲ್ಲ ನಾವು ಬೆಳೆದು ಕೊಡ್ತೀವಿ, ಅದನ್ನು ಉತ್ತೇಜನ ಕೊಟ್ಟರೆ ನಾವು ಇದರ ನೀವು ನೀವು ಮಾಡೋ ಏನೋ ಉದ್ಯೋಗ ಸೃಷ್ಟಿ 10% ಮಾಡೋಷ್ಟು ಕೆಪಾಸಿಟಿ ನಮಗಿದೆ. ಬಟ್ ನಿಮಗೆ ಉದ್ಯೋಗ ಸೃಷ್ಟಿಯನ್ನು ಪರಿಕಲ್ಪನೆ ಈ ಸರ್ಕಾರ, ಬಿ ಜೆ ಪಿ ಆಗಲಿ, ಕಾಂಗ್ರೆಸ್ ಆಗಲಿ, ಜೆ ಡಿ ಎಸ್ ಆಗಲಿ, ಅವರಿಗೆ ನಿಜವಾಗ್ಲೂ ತಲೆಯಲ್ಲಿ ಏನು ಇಟ್ಕೊಂಡ್ರೆ ಗೊತ್ತಿಲ್ಲ. ಉದ್ಯೋಗ ಸೃಷ್ಟಿ ಅಭಿವೃದ್ಧಿ ಅನ್ನೋ ಪರಿಕಲ್ಪನೆ ಇಲ್ಲ ಅವರಿಗೆ, ಅಭಿವೃದ್ಧಿ ಅನ್ನೋ ಡೆಫಿನೇಷನೇ ಗೊತ್ತಿಲ್ಲ ಅವರಿಗೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಜನ ಏನು ಪ್ರಜ್ಞಾವಂತರಾಗಬೇಕು, 6,000ನ ಒಂಚೂರು ವಿಚಾರವಾದಿಗಳು ಅಭಿವೃದ್ಧಿ ಅಂದರೆ ಏನಂತ ತಿಳ್ಕೊಂಡಿರೋರು ಇವತ್ತು ನಾನು ಬೆಟ್ಟು ಕಟ್ತೀನಿ. ಈ 224 ಜನ ಶಾಸಕರೇನಿದ್ದಾರೆ ಅವರಿಗೆ ಈ ಭೂಸ್ವಾಧೀನ ಕಾಯ್ದೆ ABCD ಗೊತ್ತಿಲ್ಲ. 1966ನೇ ಕಾಯ್ದೆ, ರೈತ ವಿರೋಧಿ KEDB ಕಾಯ್ದೆ ಎತ್ಕೊಂಡು ಇವತ್ತು ಭೂಸ್ವಾಧೀನ ಮಾಡ್ತಾ ಇದ್ದಾರೆ. ಯಾಕೆ ಸ್ವಾಮಿ? 2013 ಕಾಯ್ದೆ ಬಂತಲ್ಲ, ಇದೇ ಕಾಂಗ್ರೆಸ್ ಮನಮೋಹನ್ ಸಿಂಗ್ ಇದೆ ತಂದಿದ್ದು, ಏನಕ್ಕೆ ಕಡಲೆಕಾಯಿ ಉರಿಯಕ್ಕೆ ತಂದಿದ್ದು, ಇಂಪ್ಲಿಮೆಂಟ್ ಮಾಡೋದಲ್ಲ, ಮಾಡಲ್ಲ. BJPನೂ ಮಾಡಲ್ಲ, ಕಾಂಗ್ರೆಸ್ಸು ಮಾಡಲ್ಲ, ನಾಳೆ ಬೆಳಗ್ಗೆ JDS ಅಧಿಕಾರ ಬಂದರೆ ಅವರು ಮಾಡೋದಲ್ಲ. ಯಾಕೆ? KEDB ರೈತ ವಿರೋಧಿ ಕಾಯ್ದೆ, 2013 ಬ್ಯಾಲೆನ್ಸ್ಡ್ ಕಾಯ್ದೆ. ಒಂದ್ಸಲ ಅಕ್ವೈರ್ ಮಾಡಿದ್ರೆ ರೈತನೂ ಬದುಕ್ತಾನೆ, ಬಲವಂತವಾಗಿ ಕಿತ್ಕೊಳ್ಳೋಕ್ಕಾಗಲ್ಲ ಅನ್ನೋ ಉದ್ದೇಶದಿಂದ 2013 ತಂದಿದ್ದು. ಅವ್ರಿಗೆ ಬೇಕಾಗಿಲ್ಲ, ಅವ್ರಿಗೆ ಬಲವಂತವಾಗೇ ಕಿತ್ಕೊಬೇಕು. ನಮ್ಮ ಸರ್ಕಾರ ನಡೆಸೋರಿಗೆ ಹಿತವಾಗಿ ಯಾವ ಕಾನೂನು ಇದೆಯೋ ಅದೇ ಕಾನೂನ ಬಳಸ್ಕೊತಾರೆ. 1966ನೇ ಕಾಯ್ದೆ ಬಳಸ್ಕೊತಾರೆ. ನಾವು ಯಾವುದೇ ಕಾರಣಕ್ಕೂ ನಿಮ್ಮ ಈ ಬೂಟಾಟಕ್ಕೆ, ಅಭಿವೃದ್ಧಿ ಅನ್ನೋ ನಾಟಕಕ್ಕೆ ಬಲಿಯಾಗೋದಿಲ್ಲ. ದಯವಿಟ್ಟು ಬಂದು ಅಟ್ಲೀಸ್ಟ್ ನಮ್ಮ ಜೊತೆ ಸಮಾಲೋಚನೆ ಮಾಡಿ. ಎಂ ಬಿ ಪಾಟೀಲ್ ಫೆಬ್ರವರಿ 2025 ಸದನದಲ್ಲಿ ನಮ್ಮ ಶಾಸಕರಾದ ಶಿವಣ್ಣನವರು, ಕಾಂಗ್ರೆಸ್ ಶಾಸಕರೇ, ಧ್ವನಿ ಎತ್ತಿದ್ರು. ನಮ್ಮ ಜಾಗದಲ್ಲಿ ಭೂಸ್ವಾಧೀನ ಕೈ ಬಿಡಿ, 2013 ಕಾಯ್ದೆ ಪ್ರಕಾರ ಮಾಡಿ ಅಂತ ಹೇಳಿದ್ರು. ಎಂ ಬಿ ಪಾಟೀಲ್ರು ಆಯಿತು, ನಾನು ಬಂದು ಪರಿಶೀಲನೆ ಮಾಡ್ತೀನಿ, ವೀಕ್ಷಣೆ ಮಾಡ್ತೀನಿ, ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ ಎಂ ಬಿ ಪಾಟೀಲ್ನ. ಸ್ವಾಮಿ ಬನ್ನಿ, ನಮ್ಮ ಜಾಗದಲ್ಲಿ ಚಪ್ಪಲಿ ಬಿಟ್ಟು ನಮ್ಮ ಹೊಲದಲ್ಲಿ ಓಡಾಡಿ. ನಿಮಗೇನಾದರೂ ನಮ್ಮ ಹೊಲಗಳು ಕೃಷಿ ಯೋಗ್ಯ ಭೂಮಿಗಳಲ್ಲ, ಮಣ್ಣೆತ್ಕೊಂಡು ನೋಡಿ ಸ್ವಾಮಿ, ಇದು ಬಂಜರು ಭೂಮಿ ಅಂತ ಬಿಸಾಕ್ಬಿಟ್ಟು ಹೋಗಿ ಭೂಸ್ವಾಧೀನ ಮಾಡ್ಕೊಳ್ಳಿ. ಆಯ್ತಾ? ವೀಕ್ಷಕರೇ ನೋಡಿ, ಒಂದು ಅಭಿವೃದ್ಧಿ ಅಂದ್ರೆ ಏನು ಅನ್ನುವ ಪ್ರಶ್ನೆಯನ್ನ ರೈತರು ಕೇಳ್ತಾ ಇದ್ದಾರೆ. ಅಭಿವೃದ್ಧಿ ಅಂತ ಹೇಳಿದ್ರೆ ಬರೀ ಬಿಲ್ಡಿಂಗ್ ಗಳನ್ನ ಕಟ್ಟುವುದು, ರಸ್ತೆಯನ್ನ ಹಾಕೋದು, ಕಾಂಕ್ರೀಟ್ ನಾಡನ್ನಾಗಿ ಮಾಡುವುದಾ ನಿಜವಾದ ಅಭಿವೃದ್ಧಿ, ಅಥವಾ ರೈತರನ್ನ ಅಭಿವೃದ್ಧಿ ಪಡಿಸೋದಾ? ಅಥವಾ ನೋಡಿ, ಕೃಷಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಒಂದು ವ್ಯಾಖ್ಯಾನ ಇರುತ್ತೆ, ಕೃಷಿ ತುಂಬಾ ಸಾಲ ಮತ್ತೆ ತುಂಬಾ ನೋವು, ಹೋರಾಟ ಅಂತ ಹೇಳಿ. ಬಟ್ ಇಲ್ಲಿ ರೈತರು ಒಂದನ್ನ ಪ್ರೂವ್ ಮಾಡ್ತಾ ಇದ್ದಾರೆ, ಏನು ಅಂತ ಹೇಳಿದ್ರೆ ಕೃಷಿಯಿಂದ ಕೂಡ ಉದ್ಯೋಗ ಸೃಷ್ಟಿ ಸಾಧ್ಯ ಇದೆ. ಕೇವಲ ಕೈಗಾರಿಕೆಗಳಿಂದ ಉದ್ಯೋಗ ಸೃಷ್ಟಿ ಅಲ್ಲ, ಕೃಷಿಯಿಂದ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕಷ್ಟು ಜನರಿಗೆ ನಾವು ಉದ್ಯೋಗವನ್ನ ಕೊಡ್ತಾ ಇದ್ವಿ. ಬಟ್ ಈ ರೀತಿಯಾಗಿ ನಾವು ಉದ್ಯೋಗವನ್ನ ಕೊಡ್ತಾ ಇದ್ರೆ ಈಗ ನಮ್ಮ ಬದುಕನ್ನ ಕಿತ್ಕೊಳ್ಳೋದು ಎಷ್ಟು ಸರಿ ಅಂತ ರೈತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತೊಬ್ಬ ವ್ಯಕ್ತಿಯನ್ನ ನಾನು ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಈಗ ನೋಡಿ, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಮತ್ತೆ ನಾರ್ಮಲ್ ಆಗಿರುವಂತ ವ್ಯಾಖ್ಯಾನ ಏನು ಅಂತ ಹೇಳಿದ್ರೆ ಯುವಕರು ಹೆಚ್ಚಾಗಿ ಕೃಷಿ ಮಾಡಲ್ಲ ಅಂತ ಹೇಳಿ. ಬಟ್ ಇವರು ಯುವಕರಾಗಿದ್ದಾರೆ ಮತ್ತೆ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಅವರನ್ನೇ ಮಾತನಾಡ್ತೀನಿ, ಇಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ. ಸರ್ ನಮಸ್ತೆ, ನಿಮ್ಮ ಹೆಸರು? ಸರ್ ರಾಹುಲ್ ಅಂತ ನಮ್ಮದು. ಇಲ್ಲೇ ಭೂಸ್ವಾಧೀನ ಆಗಿರೋದ್ರಲ್ಲಿ ಒಂದು ಗ್ರಾಮ, ಎಸ್ಮೇಡಳ್ಳಿ ಅನ್ನೋ ಗ್ರಾಮ. ನಾವು ಕಳೆದ ನಮಗೆ ನೆನಪಿದ್ದು ನಮ್ಮ ತಂದೆಯವರು ಚಿಕ್ಕವಾಗಿಂದ, ಅಂದರೆ ನಮ್ಮ ತಂದೆಯವರು ಹೇಳೋ ಪ್ರಕಾರ ಒಂದು 60-70 ವರ್ಷದಿಂದ ಈ ಕೃಷಿ ಭೂಮಿಯನ್ನೇ ನಂಬಿಕೊಂಡು, ಈ ಕೃಷಿ ಭೂಮಿಲೇ ಬೆಳ್ಕೊಂಡು 365 ದಿನಾನು ತೋಟದಲ್ಲಿ ಕೆಲಸ ಮಾಡಿ, ಇವತ್ತು ಬೆಳಗ್ಗೆ ನಾನು ಕೆಲಸ ಮಾಡಿ ಇಲ್ಲಿಗೆ ಬಂದಿರೋದು, ನೀವು ಬಂದಿದ್ದೀರಾ ಅಂತ. ಅಂಥ ರಾಗಿ ಬೆಳೆಯೋದ್ರಿಂದ ಹಿಡಿದು ಇವತ್ತು ಎಕ್ಸ್ಪೋರ್ಟ್ ಕ್ವಾಲಿಟಿ ಜರ್ಬರ ಹೂ ಬೆಳೆಯೋವರೆಗೂ ನಾವು ಕ್ರಮೇಣ 60 ವರ್ಷಗಳಿಂದ ನಮಗೆ ಗೊತ್ತಿರೋ ಕೆಲಸದಲ್ಲೇ ಇಂಪ್ರೂವ್ ಆಗಿ ಇನ್ನೂ ನಿಪುಣತೆ ಪಡ್ಕೊಂಡು ನಾವು ಬೇರೆ ದೇಶಕ್ಕೆ ಹೋಗಿ ಟೆಕ್ನಾಲಜಿ ನೋಡಿ ಅದನ್ನು ಅಡಾಪ್ಟ್ ಮಾಡಬೇಕು. ನಮ್ಮ ಭಾಗದಲ್ಲೂ ರೈತ ಅಂದರೆ ನೀವು ಆಗಲೇ ಹೇಳಿದಾಗೆ ನೇಗಿಲಿಡ್ದು ಬರೀ ನಾವು ಜೀವನಕ್ಕೋಸ್ಕರ ಮಾಡ್ಕೊಳ್ಳೋದೇ ಅಲ್ಲ, ಇದು ನಾವು ಕಮರ್ಷಿಯಲ್ ಮಾಡಬೇಕು ಅಂತ ನಾವು ತುಂಬ ರಿಸರ್ಚ್ ಮಾಡಿ ಧೈರ್ಯ ತಗೊಂಡು, ನೋಡಿ ಸರ್, ಇಲ್ಲಿ ನೀವು ಏನು ನೋಡ್ತಾ ಇದ್ದೀರಾ, 60-70 ಎಕರೆ ಪಾಲಿ ಹೌಸ್ ಏನಿದೆ, ಆ ಪಾಲಿ ಹೌಸಲ್ಲಿ 1 ಎಕರೆ ಆ್ಯಾವ್ರೇಜ್ ಇನ್ವೆಸ್ಟ್ಮೆಂಟ್ ಬಂದು 60-70 ಲಕ್ಷ. ನಾವು ಇಲ್ಲಿ ಜಿಪ್ಸೋಫಿಲಾ, ಜರ್ಬರ, ಕಾರ್ನೇಷನ್ಸು, ಸೇವಂತಿಯಲ್ಲಿ ಹಲವಾರು ಟೈಪ್ ಸೇವಂತಿ ಮತ್ತು ಕ್ಯಾಪ್ಸಿಕಮ್ಮು, ಇಂಥ ಎಕ್ಸ್ಪೋರ್ಟ್ ಕ್ವಾಲಿಟಿ ಬೆಳೆಗಳನ್ನ ಬೆಳೆದು ನಾವು ರಿಸರ್ಚ್ ಮಾಡಿ ರಿಸ್ಕ್ ತಗೊಂಡು ಬೆಳೆದು ಇಲ್ಲಿ ನಾವು ಲಾಭ ಗಳಿಸ್ತಾ ಇರೋವಂಥ ಭೂಮಿ. ನಮ್ಮ ತಂದೆಯವರಾಗಿರ್ಬೋದು, ಈಗ ನಾವಾಗಿರ್ಬೋದು, ಏನಿಲ್ಲಿ ಕೃಷಿ ಪಾಲಿ ಹೌಸ್ ಮಾಡ್ತಾ ಇದ್ದೀವಿ,
ಇದು ನಾವು ಕಳೆದ 25-30 ವರ್ಷಗಳಿಂದ ಕಲಿತು ಈಗ ನಿಪುಣತೆ ಪಡೆದು 5 ವರ್ಷದಿಂದ ಈಗ ಸದ್ಯಕ್ಕೆ ನಾವು ಓಕೆ ಒಂದು ಪಾಲಿ ಹೌಸ್ ಅಂದರೆ ಹೀಗೆ ಒಂದು ಒಳ್ಳೆ ಎಕನಾಮಿಕಲ್ ಮಾಡೆಲ್ ಈ ರೀತಿ ಮಾಡಬೇಕು ಅಂತ ನಾವು ಡಿಸೈಡ್ ಆಗಿ ಈಗ ತಾನೇ ನಾವು ಒಳ್ಳೆ ಲಾಭ ಗಳಿಸೋ ಸಮಯದಲ್ಲಿ ಸರ್ಕಾರಗಳು ಏಕಾಏಕಿ ನಮಗೆ ನೋಟಿಸ್ ಹೊರಡಿಸಿ ನಿಮ್ಮ ಭೂಮಿ ಫಲವತ್ತಾದ ಭೂಮಿ ಅಲ್ಲ, ನಮ್ಮ ಭೂಮಿ ನಾವು ತಗೊಳ್ತೀವಿ ಅಂತ 2024 ಹೊಡೆಸಿದಾಗ ನಮ್ಮ ಸ್ಥಳೀಯ ಶಾಸಕರನ್ನ ಭೇಟಿಯಾಗಿದ್ವಿ, ನಮ್ಮ ಎಂ ಪಿ ಅವ್ರನ್ನ ಭೇಟಿಯಾಗಿದ್ವಿ, ಮತ್ತು ನಮ್ಮ ಇಂಡಸ್ಟ್ರಿಯಲ್ ಮಿನಿಸ್ಟ್ರು ಎಂ ಬಿ ಪಾಟೀಲ್ ಅವ್ರನ್ನ ಭೇಟಿಯಾಗಿದ್ವಿ. ಎಲ್ಲ ನಮ್ಮ ಭಾಗದ ಎಲ್ಲ ಏನೇನು ಭೂಮಿಯಲ್ಲಿ ಏನೇನಿದೆ, ಯಾವ ರೀತಿ ಇದೆ ಅಂತ ನಾವೊಂದು ಕೈಪಿಡಿ ತಗೊಂಡು ಅವ್ರಿಗೆ ಹೋಗಿ ಕಣ್ಣು ಮುಂದೆ ಇಟ್ಟು, ನೋಡಿ ಸರ್ ಇದು ನಮ್ಮ ಭೂಮಿ, ಇದು ನೀವಲ್ಲಿ ಮೆನ್ಷನ್ ಮಾಡಿರೋದು ಇದು ಒಣ ಭೂಮಿಗಳು, ಖುಷ್ಕಿ ಭೂಮಿಗಳು, ಇದು ಮಳೆಯಾಶ್ರಿತ ಪ್ರದೇಶ ಅಂತ ಹೇಳ್ತಾ ಇದ್ದೀರಾ ಸರ್. ನೋಡಿರ್ಬೋದು ನೀವು, 1 ಎಕರೆ ಭೂಮಿಯಲ್ಲಿ ಪಾಲಿ ಹೌಸ್ ಹಾಕಿ ನಾವು ಅದರಲ್ಲಿ 8 ಗುಂಟೆ ಕೃಷಿ ಹೊಂಡ ಮಾಡಿಕೊಂಡು ಮಳೆ ನೀರನ್ನೇ ಉಪಯೋಗಿಸಿ ಟೋಟಲ್ 1 ಎಕರೆ ಕೃಷಿ ಮಾಡಿ 1 ಎಕರೆ ಪಾಲಿ ಹೌಸಲ್ಲಿ ಎಂಥ ಮಾರ್ಕೆಟ್ ಮೀಡಿಯಮ್ ಆಗಿದ್ರು ಕೂಡ 20-25 ಲಕ್ಷ ಲಾಭ ಪಡಿತಾ ಇದ್ದೀವಿ ದಿನಕ್ಕೆ. ಇವತ್ತು ಬೆಳಗ್ಗೆ ನಮ್ಮ ತೋಟದಲ್ಲಿ ಕೆಲಸ ಮಾಡೋರ ಸಂಖ್ಯೆ 15, ನಾಳೆ ಮತ್ತೆ 15. ಆ ರೀತಿ ನಾವು ವರ್ಷ ಪೂರ್ತಿ ನಾವು ಒಂದು ಯಾರು ಓದಿರಲ್ಲ, ಯಾರು ಇಲ್ಲಿಟ್ರೇಟ್ ಇರ್ತಾರೆ ಅವ್ರಿಗೆಲ್ಲ ಸರ್ಕಾರಗಳು ಉದ್ಯೋಗ ಕೊಡೋಕ್ಕಾಗದೇ ಇದ್ದಾಗ ನಾವು ರೈತರು ಅವ್ರು ಕರ್ಕೊಂಬಂದು ಕೆಲಸ ಕೊಟ್ಟು ಅವರು ಹೊಟ್ಟೆ ತುಂಬಿಸಿ ಕಳಿಸುವಂಥ ಕೆಲಸ ಮಾಡ್ತಾ ಇರೋ ರೈತರ ವಿರುದ್ಧ ಈ ಸರ್ಕಾರಗಳು ಪಣ ತೊಟ್ಬಿಟ್ಟಿದೆ. ಅದು ಪರ್ಟಿಕ್ಯುಲರ್ ಆಗಿ ನಮ್ಮ ಬೆಂಗಳೂರು ಔಟ್ಸ್ಕರ್ಟ್ಸ್ ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಎಲ್ಲ ಜಾಸ್ತಿ ಇದೆ. ಅಲ್ಲಿ ನಿಮಗೆ ಕಾಣ್ತಿರ್ಬೋದು ಒಂದು ಅಪಾರ್ಟ್ಮೆಂಟ್ ಸರ್, ಶೋಭಾ ಅವ್ರದ್ದು. ಆ ಅಪಾರ್ಟ್ಮೆಂಟಲ್ಲಿ ನಾವು ಒಂದು ಮನೆ ತಗೋಬೇಕಂದ್ರೆ ಅದರ ಬೆಲೆ ಈಗ 4-5 ಕೋಟಿ. ನಾವು ಅಂಥ ರಿಯಲ್ ಎಸ್ಟೇಟ್ ಇರೋ ಜಾಗಗಳ ಪಕ್ಕದಲ್ಲಿ ನಾವು ಕೃಷಿಯನ್ನೇ ನಂಬಿಕೊಂಡು ಕೃಷಿ ಮಾಡ್ತಾ ಇದ್ದೀವಿ ಅಂದರೆ ನಮಗೆ ಕೃಷಿ ಬಿಟ್ಟು ಬೇರೆ ಗೊತ್ತಿಲ್ಲ, ಮತ್ತು ಕೃಷಿಯನ್ನೇ ನಂಬಿ ಬದುಕ್ತಾ ಇರೋ ಜನ ಅಂತ ನಾವು ಸರ್ಕಾರಗಳಿಗೆ ಇನ್ಯಾವ ರೀತಿ ಹೇಳೋದು? ನಾವು ಅಧಿಕಾರಿಗಳು ನಮ್ಮಲ್ಲಿ ಬಂದು ಪರಿಶೀಲನೆ ಮಾಡಿ ಇವ್ರು ನಿಜವಾಗ್ಲೂ ಕೃಷಿಕರ ಅಲ್ವಾ, ಭೂಮಿ ಫಲವತ್ತ ಅಲ್ವಾ ಅಂತ ನೋಡೋ ಅಷ್ಟು ಸೌಜನ್ಯ ಇಲ್ಲ. ರಾಜಕಾರಣಿಗಳಂತೂ ನಮ್ಮ ಕೈಗೆ ಸಿಗಲ್ಲ. ಅಂತೂ ಕೈಗೆ ಸಿಕ್ಕಿದಾಗ ಅವ್ರು ಒಂದೇ ಮಾತಾಡ್ತಾರೆ, ನಾವು ರೈತರ ಪರ ಇದ್ದೀವಿ, ನಿಮ್ಮ ಕೃಷಿ ಭೂಮಿ ಉಳಿಸ್ತೀವಿ ಅಂತ. 2 ವರ್ಷ ಆಯಿತು ಮಾನ್ಯ ಶಾಸಕರೇ, ನೀವು ಹೇಳ್ತಾನೆ ಇದ್ದೀರಾ ನಾವು ರೈತರ ಪರ, ಕಾಂಗ್ರೆಸ್ ರೈತರ ಪರ ಸರ್ಕಾರ, ನಾವು ರೈತರ ಪರ ಇರ್ತೀವಿ ಅಂತ. ಒಂದೇ ಒಂದು NOC ಕೊಟ್ಬಿಡಿ, ಬನ್ನಿ ನೋಡಿ ನಮ್ಮ ಭೂಮಿಗಳನ್ನ. ನೀನು ರೈತನಾಗಿದ್ರೆ ತಗೊಳಪ್ಪ, ನಿನ್ನ ಭೂಮಿ ತಗೊಳ್ಳಲ್ಲ ಅಂತ ಕೊಡಿ. ನಾನು ರೈತನ ಅಲ್ಲದೆ ಇದ್ರೆ ನನ್ನ ಮುಂದೆನೇ ಅಕ್ವೇಷನ್ ಮಾಡ್ತೀನಿ ಅಂತ ಕೊಡಿ. ಯಾರು ಇದಕ್ಕೆ ವಿರೋಧ ಒಡ್ಡೋರು? ಯಾರು ಒಡ್ಡಲ್ವಲ್ಲ. ನೀವು ಅಲ್ಲಿನ ನಿಮ್ಮ ಕಚೇರಿಗೆ ಬಂದು ನಾವು ರೈತರೆಲ್ಲ ಕೂತು ಧರಣಿ ಮಾಡಿದಾಗ ನೀವು ಹೇಳ್ತೀರಾ ರೈತರ ಭೂಮಿ ಬಿಡ್ತೀವಿ ಅಂತ. ಇಲ್ಲಿ 2 ವರ್ಷ ಆಯಿತು ನೋಟಿಸ್ ಮೇಲೆ ನೋಟಿಸ್ ಬರ್ತಾ ಇದೆ. ಕಂಟಿನ್ಯೂಸ್ ಆಗಿ ನಾವು ರೈತರು ಹೋಗಿ ಕಾನೂನಲ್ಲಿ ಹೋಗಿ ಕೇಳಿ, ಅಲ್ಲಿ ನಾವು ಲಾಯರ್ಗೆ ದುಡ್ಡೆಲ್ಲ ಕೊಟ್ಟು ಅಲ್ಲಿ ನಾವು ಅವ್ರ ವಿರುದ್ಧ, ಸರ್ಕಾರದ ವಿರುದ್ಧನೇ ಗೆದ್ಕೊಂಡು ಬಂದರೆ ಮತ್ತೆ ನೋಟಿಸ್ ಕಳಿಸ್ಬೇಕು ಅಂತ ನೀವು ಪಣ ತೊಟ್ಟಿದ್ದೀರಲ್ವಾ. ನೀವೇನು ರೈತರನ್ನ ಬದುಕೋಕೆ ಬಿಡ್ತೀರಾ? ಇಲ್ಲ ರೈತರಿಲ್ಲ ಹೇಳ್ಬಿಡಿ, ನಾವು ರೈತ ವಿರೋಧಿ ಸರ್ಕಾರ ಅಂತ ಧೈರ್ಯವಾಗಿ ಹೇಳೋಕೆ ತಾಕತ್ತಿಲ್ವಾ ನಿಮಗೆ ಓಟ್ಗಳು ಬೇಕು, ರೈತರು ಓಟೇ ಬೇಕು. ಅದರಿಂದ ಬಾಯಿ ಮಾತಲ್ಲಿ ಮೀಡಿಯಾ ಮುಂದೆ ಎಲ್ಲ ರೈತರ ಸರ್ಕಾರ ಅಂತ ಹೇಳೋದು, ಅದೇ ಹಿಂದಿನ ಬಾಗಿಲಲ್ಲಿ ಬಂದು ನಮಗೆ ನೋಟಿಸ್ ಕಳಿಸಿ ಅಕ್ವೇಷನ್ ನಾವು ಮಾಡೇ ಮಾಡ್ತೀವಿ ಅಂತ ಹೇಳೋದು. ನೀವೊಂದ್ಸಲಿ ಬನ್ನಿ, ಇಲ್ಲೇ ಇರ್ತಾರಲ್ವಾ, ಅಕ್ವೇಷನ್ ಆಗಿರೋ ಜಾಗಕ್ಕೂ ಮತ್ತು ಶಾಸಕರ ಮನೆಗೂ ಇರುವ ದೂರ 1 ಕಿಲೋಮೀಟ್ರ್ ಸರ್. 2 ನಿಮಿಷ ನಡ್ಕೊಂಡು ಬಂದರೆ ಬಂದ್ಬಿಡ್ಬೋದು. ನಿಮಗೆ ಬೀಡು ಅನಿಸ್ತಾ? ನಿಮಗೆ ಇಲ್ಲೂ ಫಲವತ್ತಾದ ಭೂಮಿ ಅಲ್ಲ, ಇದು ನೀರಾವರಿ ಭೂಮಿ ಅಲ್ಲ ಅನಿಸ್ತಾ? ನೀವು ಅಕ್ವೈರ್ ಮಾಡಿ ಅಂತ ನಾವು ಹೇಳ್ತಾ ಇದೀವಲ್ಲ ಲ್ಯಾಂಡ್ ಓನರ್ಸು. ನೀವು ರೈತರ ಭೂಮಿ ಆದರೆ ಮಾತ್ರ ಬಿಡಿ ಯಾರು ಬೇಡ ಅಂತಿದ್ದು? ಅದರಿಂದನೇ ಶಾಸಕರೇ, ನೀವೇನಾದರೂ ರೈತರನ್ನ ಮೋಸ ಮಾಡಿ ದಾರಿ ತಪ್ಪಿಸಿ ನಮ್ಮನ್ನ ರೈತರಾದರೂ ಸಹ ನಾವು ಅಕ್ವೇಷನ್ ಮಾಡ್ತೀವಿ ಅಂದರೆ ನಾವು ಕೈಗೆ ಬಳೆ ತೊಟ್ಕೊಂಡಿಲ್ಲ ನಾವು ಎಲ್ಲ ಡಿಸೈಡ್ ಆಗಿದ್ದೀವಿ. ನಿಮ್ಮ ಮನೆ ಅಲ್ಲ, ಸರ್ಕಾರದ ವಿಧಾನಸೌಧ ಮುತ್ತಿಗೆನೇ ನಮ್ಮ ಮುಂದಿನ ಗುರಿ. ನೀವೇನಾದರೂ ಇದನ್ನ ಕಂಟಿನ್ಯೂ ಮಾಡಿದ್ದೀರಾ ಅಂದರೆ ನಾವು ಸಾಯಿಸೋಕ್ಕೂ ಸಿದ್ಧ, ಸಾಯೋಕ್ಕೂ ಸಿದ್ಧ. ನಮಸ್ಕಾರ ಇಲ್ಲಿನ ರೈತರು ಒಂದು ಮಾತು ಹೇಳ್ತಾ ಇರುವಂಥದ್ದು, ಯಾವುದೇ ಕಾರಣಕ್ಕೂ ಕೂಡ ನಾವು ಭೂಮಿಯನ್ನ ಕೊಡಲ್ಲ ಅಂತ ಹೇಳಿ. ಮತ್ತೆ ಇನ್ನೊಂದು ಮಾತನ್ನು ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಇಲ್ಲಿರುವಂತ ಕೃಷಿಕರಿಗೆ ಹಣ ಇಲ್ಲ ಅಂತ ಹೇಳಿ ಅಲ್ಲ, ಹಣ ಸಿಗ್ತಾ ಇದೆ, ಅಂದ್ರೆ ದುಡ್ಡು ಸಿಗ್ತಾ ಇದೆ, ಮತ್ತೆ ಉದ್ಯೋಗವನ್ನು ಕೂಡ ಕೊಡ್ತಾ ಇದ್ದಾರೆ. ಹೀಗಿದ್ರೂ ಕೂಡ ಸರ್ಕಾರ ಇವರ ಜಮೀನನ್ನ ಭೂಸ್ವಾಧೀನ ಪಡಿಸ್ಕೋಬೇಕು ಅಂತ ಮುಂದೆ ಬರ್ತಾ ಇದೆ ಅಂತ ಹೇಳಿದ್ರೆ, ಇದು ಲಾಭ ನಷ್ಟದ ಲೆಕ್ಕಾಚಾರ, ಬಿಸ್ನೆಸ್ ಆಗಿದೆ, ವ್ಯಾಪಾರ. ಇವ್ರಿಗೆ ಸರ್ಕಾರಕ್ಕೆ ಕೇವಲ ಲಾಭದ ಲೆಕ್ಕ ಮಾತ್ರ ಇದೆ. ಬಟ್ ಇಲ್ಲಿನ ರೈತರಿಗೆ ಲಾಭದ ಲೆಕ್ಕ ಅಲ್ಲ, ಇಲ್ಲಿ ಬದುಕಿನ ಲೆಕ್ಕವನ್ನ ಕೇಳ್ತಾ ಇದ್ದಾರೆ. ಸೊ ಯಾವುದೇ ಕಾರಣಕ್ಕೂ ನಾವು ಜಮೀನನ್ನ ಕೊಡೋದಿಲ್ಲ ಅಂತ ಹೇಳಿ ಪಟ್ಟಿ ಹಿಡಿದಿದ್ದಾರೆ. ಸರ್ಕಾರಕ್ಕೂ ಕೂಡ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಕ್ಯಾಮರಾ ಪರ್ಸನ್ ಮಲ್ಲಿಕಾರ್ಜುನ್ ಜೊತೆ ಮಹೇಶ್, ಆನೇಕಲ್, ಬೆಂಗಳೂರು.